ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಒಂದು ಮಗು ಅಂಬೆಗಾಲು ಇಟ್ಕೊಂಡು ತೆವಳ್ಕೊಂಡು ಮುಂದೆ ಮುಂದೆ ನಡಿಲಿಕ್ಕೆ ಶುರು ಮಾಡುತ್ತೆ. ತಾಯಿ ಆದಳು ಮಗು ನಡೀತಾ ಇದೆ ಅಂಥೇಳಿ ಬಹಳ ಖುಷಿ ಪಡ್ತಾ ಇರ್ತಾಳೆ. ತೊದಲು ಮಾತಾಡುತ್ತೆ, ಖುಷಿ ಪಡ್ತಾಳೆ. ಸ್ಕೂಲ್ಗೆ ಹೋಗ್ತಾ ಇರುತ್ತೆ, ಅಂದವಾಗಿ ಬಟ್ಟೆ ಹಾಕೊಂಡು ಚೆನ್ನಾಗಿ ಹೋಗ್ತಾ ಇರ್ತಾನೆ, ಆವಾಗಲೂ ಖುಷಿ ಪಡ್ತಾಳೆ. ಮಾತಾಡೋದು ಕಲಿಯುತ್ತೆ, ಸ್ಕೂಲ್ಗೆ ಹೋಗೋದು ಕಲಿಯುತ್ತೆ, ಓದೋದು ಕಲಿಯುತ್ತೆ, ಬರೆಯೋದು ಕಲಿಯುತ್ತೆ. ಒಂದೊಂದೇ ಒಂದು ಜೀವನದಲ್ಲಿ ಬೆಳೀತಾ ಹೋಗ್ತಾನೆ. ಬಹಳ ಸಂತೋಷವಾಗಿರ್ತಾರೆ. ಯಾಕಂದರೆ ಅವ್ರದ್ದೇನೇ ಟೆನ್ಷನ್ ಇರ್ಬೋದು, ಅವ್ರದ್ದೇನೋ ದುಃಖ ಇರ್ಬೋದು, ಅವ್ರದ್ದೇನೋ ಒಂದು ಸಮಸ್ಯೆಗಳು ಜೀವನದಲ್ಲಿ ಕಾಡ್ತಾ ಇರ್ಬೋದು. ಆದರೆ ಮಕ್ಕಳ ಒಂದು ಉನ್ನತಿಯಿಂದ ಜೀವನ ಅನ್ನೋದು ಧನ್ಯತಾ ಭಾವನೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಅವರಲ್ಲಿರುತ್ತೆ. ಆದರೆ ಏನಾಗ್ತಾ ಇರುತ್ತೆ, ಮಕ್ಕಳು ಬೆಳೀತಾ ಅಡ್ಡದಾರಿಗೆ ಹೋಗ್ಬಿಡ್ತಾರೆ. ನೋಡಿ, ಯೋಚನೆ ಮಾಡಿ, ಅಂಬೆಗಾಲು ಇಟ್ಟಿದ್ದ ಮಗು, ನಡೆದಿದ್ದು ಮಗು, ತೊದಲು ಮಾತಾಡಿದ್ದು ಮಗು, ಸ್ಕೂಲಿಗೆ ಹೋಗಿದ್ದು ಮಗು, ಈ ಪೌಡರ್ ಹಚ್ಬಿಟ್ಟು ಕಾಡಿಗೆ ಹಾಕ್ಸ್ಬಿಟ್ಟು ಏನೋ ಒಂದು ರೀತಿಯಲ್ಲಿ ಶೃಂಗಾರ ಮಾಡಿ ಅಥವಾ ಯಾವುದೋ ಒಂದು ಗೋಪಾಲ ಕೃಷ್ಣನ್ ಡ್ರೆಸ್ ಹಾಕ್ಬಿಟ್ಟು ಮಗುನ ನೋಡಿ ಸಂತೋಷ ಪಟ್ಟಿದ್ದು ಅದೇ ಮಗು ಕೆಟ್ಟ ದಾರಿಗೆ ಹೋಗ್ಬಿಡುತ್ತೆ. ಅಂದರೆ ವಯಸ್ಸಿಗೆ ಬಂದಾಗ ಕೆಟ್ಟ ದಾರಿಗೆ ಹೋಗುತ್ತೆ. ಅದು ಹೆಣ್ಮಗು ಇರಲಿ ಗಂಡು ಮಗು ಇರಲಿ, ಯೋಚನೆ ಅದಲ್ಲ. ಆ ತಾಯಿ ಆದವರು, ತಂದೆ ಆದವ್ರಿಗೆ ಯಾವ ರೀತಿಯಲ್ಲಿ ಅನಿಸುತ್ತೆ, ಇಂಥ ಮಗುಗೆ ಜನ್ಮ ಕೊಟ್ಟಿದ್ದು ನಾವು ಅಂತ ಒಂದು ಮನಸ್ಸಿಗೆ ಭೇದ ಬರುತ್ತೆ. ಯಾವ ರೀತಿಯಲ್ಲಿ ಕೆಟ್ಟ ದಾರಿಗೆ ಹೋಗ್ಬೋದು, ದುಷ್ಟ ಚಟಗಳಿಗೆ ಹೋಗ್ಬೋದು. ಈ ಸವಾಸ ದೋಷ ಅಂಥದ್ರಿಂದ ಯಾವುದೋ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಬೇರೆ ರೀತಿಯಾಗಿ ಗುರುತಿಸ್ಬೋದು. ಕೆಲವೊಂದು ಅಟ್ಟಹಾಸದಲ್ಲಿ ಹೋಗ್ಬೋದು, ದುರಾಂಕಾರದಲ್ಲಿ ಹೋಗ್ಬೋದು, ದುಶ್ಚಟಗಳಲ್ಲಿ ಹೋಗ್ಬೋದು, ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥ ಒಂದು ವ್ಯಕ್ತಿತ್ವ ಇವನಲ್ಲಿ ಬರ್ಬೋದು. ಇದನ್ನು ಹೊರತುಪಡಿಸಿ ಪ್ರೀತಿ ಪ್ರೇಮ ಅಂಥೇಳಿ ಒಂದು ರೀತಿಯಲ್ಲಿ ಹೋಗ್ಬೋದು. ಈ ದುಶ್ಚಟಗಳಲ್ಲಿ ಏನಾಗುತ್ತೆ, ಬೇರೆ ರೀತಿಯಾದಂಥ ಈ ಚಟಗಳನ್ನು ತೆಗೆದುಕೊಂಡು ಒಂದು ರೀತಿ ಎಷ್ಟೋ ಜನ ರಿಹಾಬ್ ಸೆಂಟರ್ ಇಂಥವೆಲ್ಲ ಹಾಕ್ಬಿಟ್ಟಿರ್ತಾರೆ ಮಕ್ಳಿಗೆ ಹೋಗ್ಬಿಟ್ಟು. ಕೇಳಿದ್ದೆ ನಾವು ಇದನ್ನು. ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಜೀವನ ಮಾಡಬೇಕು ಅಂದರೆ ಅವ್ರು ಸರಿ ಹೋಗಲ್ಲ, ಇವ್ರು ಮಕ್ಕಳು ಸರಿ ಆಗ್ತಾರೆ ಅಂತ ಒಂದು ನಂಬಿಕೆ ಇವರಲ್ಲಿ, ಸರಿ ಮಾಡಬೇಕಂತೇಳಿ. ಅವ್ನು ಸರಿ ಹೋಗಲ್ಲ, ಇವ್ರು ಬಿಡೋದಿಲ್ಲ. ಈ ಕೆಲವೊಂದಂದ್ರು ಬಹಳ ಮಂಡು, ಬೇಡಪ್ಪ ಮಗಳೇ, ಇಂಥ ಹುಡುಗನ ಬೇಡ, ಮದುವೆ ಮಾಡ್ಕೋಬೇಡ, ಬೇರೆ ಎಲ್ಲಾದರೂ ನೋಡೋಣ ಅನ್ನೋದು ಒಂದು ಭಾವನೆ ಇರುತ್ತೆ. ಇಲ್ಲ ಅವನಿಗೆ ಆಗಬೇಕು, ಅವ್ನ ಹುಡುಗ ಸರಿ ಇಲ್ಲ ಅಂದ್ರೂ ಅವನಿಗೆ ಆಗಬೇಕು, ಕೆಟ್ಟವನಿದ್ರೂ ಅವನೇ ಆಗಬೇಕು, ಅವನು ಒಂಥರ ವಿಚಿತ್ರವಾಗಿದ್ರೂ ಅವನಿಗೆ ಆಗಬೇಕು. ಈ ರೀತಿಯಲ್ಲಿ ಭಾವನೆಯಲ್ಲಿ ಮಾಡಿಕೊಟ್ಟಿಲ್ಲ ಅಂದರೆ ಏನಾರು ಮಾಡ್ಕೊಂಡ್ಬಿಡ್ತೀನಿ, ಓಡೋಗ್ಬಿಟ್ಟಿರ್ತಾರೆ. ಹೀಗೆ ಹೆದರಿಸಿ ಬೆದರಿಸಿ ಒಂದು ರೀತಿಯಲ್ಲಿ ಸಮಸ್ಯೆ ಮಾಡೋದು. ಅಂದರೆ ದಾರಿ ತಪ್ಪೋದು ಯಾವ ರೀತಿಯಲ್ಲಿ ಆದರೂ ದಾರಿ ತಪ್ಪೋದು. ನೋಡಿ, ಪ್ರೀತಿ ಪ್ರೇಮದ ವಿಷಯದಲ್ಲಿ ಅದು ಒಳ್ಳೆಯದ ಕೆಟ್ಟದ್ದ ಅನ್ನೋದು ನಿರ್ಣಯ ಮಾಡಲಿಕ್ಕೆ ನಾವಿಲ್ಲ. ತಂದೆ ತಾಯಿಗಳಿಗೆ ಅದು ಇಷ್ಟ ಇಲ್ಲ, ಅವ್ರಿಗೆ ಇಷ್ಟ ಇಲ್ದಿರೋದನ್ನ ಇವ್ರು ಇಷ್ಟಪಟ್ಟು ಮಾಡ್ಕೋತೀನಿ ಅಂತಾರೆ. ಅದು ನಿಮಗೆ ಸರಿ ಅನಿಸ್ಬೋದು, ತಂದೆ ತಾಯಿಗಳಿಗೆ ಅದು ಸರಿ ಇಲ್ಲ ಅಂತ ಅನಿಸ್ಬೋದು. ಅವರನ್ನ ಧಿಕ್ಕರಿಸ್ಬಿಟ್ಟು ನೀವು ಹೋಗ್ತೀನಿ ಅಂದರೆ ಅವ್ರ ಮನಸ್ಸಿಗೆ ಎಷ್ಟು ಬೇಸರ ಆಗುತ್ತೆ. ನಮ್ಮ ಮಗಳು ದಾರಿ ತಪ್ಪಿದ್ದಾರೆ, ನನ್ನ ಮಗ ದಾರಿ ತಪ್ಪಿದ್ದಾನೆ ಅನ್ನೋವಂಥ ಭಾವನೆ. ಓದಿರೋ ಹುಡುಗಿ ಇರ್ತಾರೆ, BE ಮಾಡಿರ್ತಾರೆ, MCOM ಮಾಡಿರ್ತಾರೆ, MBA ಮಾಡಿರ್ತಾರೆ. ಅಂಥ ಹುಡುಗಿ ಇರ್ತಾಳೆ, ಯಾವುದೋ ಎಲ್ಲೋ ಒಂದು ರೋಡಲ್ಲಿ ಏನೋ ಒಂದು ಮಾಡ್ಕೊಂಡು ಕೆಲಸ ಕಾರ್ಯ ಇಲ್ದಿರೋ ಹುಡುಗನ್ನ ಮದುವೆ ಮಾಡ್ಕೋಬೇಕಂತ ಹೇಳಿ ಬಂದು ಕುಂತಿರ್ತಾರೆ. ಯಾರು ತಾನೇ ಇಷ್ಟ ಇರುತ್ತೆ? ಎಲ್ರಿಗೂ ಅವ್ರದ್ದೇ. ಈಗ ಬಂದು ಹೆಣ್ಣು ಕೇಳಿದ ತಕ್ಷಣ ಯಾರು ಬೇಕು ಅವ್ರಿಗೇನು ಸ್ಥಿತಿ, ಗುಣ, ಜೀವನ, ಮನೆತನ ಎಲ್ಲವನ್ನ ನೋಡಿಬಿಟ್ಟು ಅವ್ರು ಮುಂದಕ್ಕೆ ಕೈ ಹಾಕ್ತಾರೆ. ಯಾಕಂದರೆ ನಾವು ಕೊಡುವಂಥ ದಾರಿಯಲ್ಲಿ ಮಕ್ಕಳು ಚೆನ್ನಾಗಿರಲಿ, ಜೀವನ ಮಾಡಲಿ, ಅವ್ರ ಬದುಕಿನಲ್ಲಿ ಯಾವುದೇ ರೀತಿಯಲ್ಲಿ ಕುಂದು ಕೊರತೆ ಬರಬಾರ್ದು ಎಂಬತಕ್ಕಂಥ ಒಂದು ಭಾವನೆಯಲ್ಲಿ ಅವ್ರು ಹೇಳ್ತಾರೆ. ಅದು ತಪ್ಪಾಗಿ ಮಾರ್ಪಡಿಸ್ಕೊಳ್ಳುವಂಥದ್ದು, ತಪ್ಪಾಗಿ ಪ್ರೇಮ ವಿವಾಹಕ್ಕೆ ಅಡ್ಡಿಗಳು ಜಾಸ್ತಿ ಅಂಥೇಳಿ ಬಿಂಬಿಸುವಂಥ ಒಂದು ವ್ಯವಸ್ಥೆಗಳು ಬರ್ತಾ ಇರುತ್ತೆ. ಇರಲಿ, ಅದು ಬೇರೆ ವಿಷಯ. ಹೀಗೆ ಕೆಟ್ಟ ದಾರಿ ಅಥವಾ ಇವರ ಒಂದು ವಿಲಕ್ಷಣವಾದಂಥ ವ್ಯಕ್ತಿಗತವಾದಂಥ ದಾರಿಗಳು ಏನಿದ್ದಾವೆ, ದುಶ್ಚಟಗಳಾಗಿರ್ಬೋದು, ಅಥವಾ ಮನೆಯಲ್ಲಿ ಅಗ್ರೆಸಿವ್ ಆಗಿ ಬಹಳ ವಿಕೋಪದಲ್ಲಿ ಜಗಳ ಮಾಡೋದು. ಕೆಲವೊಬ್ಬರು ತಂದೆ ತಾಯಿಗಳಿಗೆ ಹೊಡೆದು ಬಿಡ್ತಾರೆ, ಕೆಲವರು ಒಂದು ರೀತಿಯಲ್ಲಿ ಮಾನಸಿಕವಾಗಿ ಇರಿಟೇಷನ್ ಮಾಡ್ತಾ ಇರ್ತಾರೆ. ಒಳಗಡೆ ರೂಮ್ ಬಾಗಿಲು ಹಾಕ್ತಾನೆ, ಹೊರಗಡೆ ಬರಲ್ಲ, ಮೊಬೈಲೇ ಹಿಡ್ಕೊಂಡಿರ್ತಾನೆ. ಕೆಲಸ ಮಾಡಿದ್ರೆ ಕೆಲಸ ಮಾಡಲ್ಲ, ಕೆಲಸಕ್ಕೂ ಹೋಗಲ್ಲ, ಮನೆಯಲ್ಲಿ ತಿನ್ನೋದು ಬೀಳೋದು. ಈ ರೀತಿ ಆದಂಥ 30 ವರ್ಷ ಆದ್ರೂ ಹಾಗೆ ಮದುವೆ ಮಾಡ್ಕೊಳಲ್ಲ. ಮದುವೆ ಅಂತ ಹೆಣ್ಣು ತೋರಿಸಿದ್ರು ಕೂಡ ನನಗೆ ಮದುವೆ ಬೇಡ ಅಂತ ಹೇಳ್ತಾರೆ. ಹೆಣ್ಮಕ್ಳು ಅಷ್ಟು ಮದುವೆ ಮಾಡ್ಕೊಳ್ಳಮ್ಮ ಅಂದರೆ ನನಗೆ ಬೇಡ. ಈ ರೀತಿ ಹಠದ ಧೋರಣೆ ಇವೆಲ್ಲವೂ ಕೂಡ ನೋಡಿ ಕೆಟ್ಟ ದಾರಿ ಅಂತಲೇ ನಾನು ಹೇಳ್ಬೋದು. ಮದುವೆಗೆ ಒಪ್ಕೊಳ್ಳೋದಿಲ್ಲ, ಅವರೂ ನೋಡ್ಕೊಂಡು ಮದುವೆ ಆಗೋದಿಲ್ಲ,
35 ವರ್ಷ ಆದರೂ ಗಂಡು ಮಕ್ಕಳು ಹಂಗೆ ಆಡ್ತಿರ್ತಾರೆ, ಹೆಣ್ಮಕ್ಳು ಹಂಗೆ ಆಡ್ತಾ ಇರ್ತಾರೆ. ಮೊಬೈಲ್ ರೂಮ್ಗೆ ಹೋದರೆ ಹೊರಗಡೆ ಬರೋದಿಲ್ಲ. ಅವ್ರವ್ರು ಒಂದು ರೀತಿಯಲ್ಲಿ ಅಗ್ರೆಸಿವ್ ಆಗಿ ಕಿರ್ಚಾಡ್ಕೊಂಡು ಮೈ ಮೇಲೆ ಏನೋ ಒಂದು ರೀತಿಯಲ್ಲಿ ಆವರಿಸ್ಕೊಂಡಂಗೆ ತಂದೆ ತಾಯಿ ಮೇಲೆ ಒಂದು ರೀತಿ ಜಗಳ, ಕೆಲವೊಮ್ಮೆ ಹೊಡೆದು ಬಿಟ್ಟಿರ್ತಾರೆ, ಅದು ಬೇರೆ ವಿಷಯ. ಈ ರೀತಿಯಾಗಿ ಆಡೋದು, ದುಶ್ಚಟಗಳನ್ನು ಮಾಡೋದು, ಕೆಟ್ಟ ದಾರಿಗೆ ಹೋಗೋದು, ಕೆಟ್ಟದಾದಂತಹ ಪ್ರೀತಿ ಪ್ರೇಮ ಇಂತಹ ಅನುಕರಣೆಯಿಂದ ಜೀವನನ ಹಾಳು ಮಾಡ್ಕೊಳ್ಳೋಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹೀಗಿದ್ದಾಗ ಪರಿಸ್ಥಿತಿ ಹೇಗಾಗುತ್ತೆ, ಹೇಗೆ ಮಾಡ್ಕೊಳ್ಬೇಕು, ಯಾವ ರೀತಿಯಲ್ಲಿ ಸರಿ ಹೋಗಬೇಕು ನೋಡಿ. ಈ ಒಂದು ಭಸ್ಮ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಭೀಮಸೇನಿ ಕರ್ಪೂರದ ಸಹಾಯದಿಂದ ನೀವು ಈ ವಸ್ತುಗಳನ್ನು ಹಾಕಿ ಭಸ್ಮ ಮಾಡಬೇಕಂದ್ರೆ ಸುಟ್ಟು ಹಾಕಿದನ್ನು ಗರಿಕೆ, ಕಾಮಕಸ್ತೂರಿ ಎಲೆ, ಬೇವಿನ ಎಲೆ, ಮಯೂರಶಿಕೆ, ತಾಮ್ರಶಿಕೆ ಇದನ್ನು ದಾನ ಮಾಡಿ ಸುಟ್ಟು ಹಾಕ್ಬಿಡಿ. ಯಾವುದು ಭೀಮಸೇನಿ ಕರ್ಪೂರವನ್ನು ಬಳಸ್ಕೊಂಡು ಇದನ್ನು ದಾನ ಮಾಡಿ ಸುಟ್ಟು ಹಾಕಿ. ಇದರ ಅವಶೇಷವನ್ನು ತೆಗೆದುಕೊಂಡು, ಅಂದರೆ ಕಪ್ಪು ಮಸಿ ಉಳಿಯುತ್ತಲ್ಲ, ಇದರ ಅವಶೇಷವನ್ನು ಒಂದು ಕಡೆ ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಗೋರಂಜನವನ್ನು ಹಾಕಿ ಮಕ್ಕಳಿಗೆ ಹಣೆಗೆ ಹಚ್ಕೊಳ್ಳಲಿಕ್ಕೆ ಕೊಡಿ. ಹಣೆಗೆ ಹಚ್ಕೊಳೋದಿಲ್ಲ, ಮಕ್ಕಳು ಏನು ಮಾಡ್ಕೊಳೋದು ಗೊತ್ತಾಗದಿರಂಗೆ ತಲೆಗೆ ಹಚ್ಚಿ ಅಷ್ಟೇ. ಹೀಗೆ ಮಾಡೋದ್ರಿಂದ ಖಂಡಿತ ಮಕ್ಕಳು ನಿಮ್ಮ ದಾರಿಗೆ ಬರ್ತಾರೆ, ಕೆಟ್ಟ ದಾರಿಯನ್ನು ಹಿಡೋದಿಲ್ಲ. ನೀವೇನು ಹೇಳ್ತಾ ಇದ್ದೀರಾ ಅದು ಕೇಳೋವಂತಹ ಒಂದು ಪ್ರಸಂಗಕ್ಕಾದರೂ ಬರ್ತಾರೆ. ಮತ್ತು ಅವ್ರಿಗೇನಾದರೂ ಈ ಬೇರೆ ಬೇರೆ ರೀತಿಯಲ್ಲಿ ಈ ಮಾಡಿದಂಥದ್ದು ತಂತ್ರದಂತಹ ವಶದಂತಹ ಕ್ರಿಯೆಗಳು ನಡೆದು ಅವರು ಆ ವೇಗ ಆ ವಶದಲ್ಲಿ ಅವರು ಹೋಗಿದ್ದರೆ ಅರಿವಿಗೆ ಬರ್ತಾರೆ. ಹಾಗೆ ಯಾವುದು ಸರಿ ಯಾವುದು ಕೆಟ್ಟದನ್ನುವಂತಹ ನಿರ್ಧಾರ ಮಾಡಲಿಕ್ಕೆ ಅವ್ರ ಮನಸ್ಥಿತಿಯಲ್ಲಿ ಒಂದು ಊರ್ಜ ಅಥವಾ ಒಂದು ಸ್ಥಿತಿ ಅನ್ನೋದು ಉದ್ಭವ ಆಗಲಿಕ್ಕೆ ಸಹಕಾರಿ ಆಗುತ್ತೆ ಈ ಭಸ್ಮ. ಹಾಗೆ ಮಕ್ಕಳು ನಿಮ್ಮ ಮಾತು ಕೇಳುವಂಥ ಒಂದು ಸ್ಥಿತಿಗೂ ಕೂಡ ಅವರು ಬರೋವಂಥ ಸಾಧ್ಯತೆಗಳಿರ್ತವೆ. ಹೀಗೆ ಮಾಡೋದ್ರಿಂದ ಸ್ವಲ್ಪ ಅವರಲ್ಲಿ ಆತ್ಮ ಪರಿವರ್ತನೆ, ಜವಾಬ್ದಾರಿ, ಹಾಗೆ ಒಳ್ಳೆಯದು ಕೆಟ್ಟದ್ದು ಇವೆಲ್ಲವೂ ಕೂಡ ವಿಶ್ಲೇಷಣೆ ಮಾಡ್ತಕ್ಕಂತಹ ಒಂದು ಮನಸ್ಥಿತಿಗಳು ಅವರಲ್ಲಿ ಮೂಡಬೇಕಾಗುತ್ತೆ. ಹಾಗಾಗಿ ಈ ಪರಿಹಾರ ನಿಮಗೆ ರಹದಾರಿ ಆಗಿದೆ, ಖಂಡಿತ ಮಾಡಿ. ಇದರಿಂದ ನಿಮ್ಮ ಮಕ್ಕಳ ಒಂದು ಜೀವನವನ್ನು ಸುಭಿಕ್ಷೆಯಾಗಿ ನೋಡಿಕೊಡಿ. ಆದಷ್ಟು ಮಕ್ಕಳಿಗೆ ನೈತಿಕ ಶಿಕ್ಷಣ ಕೊಡಿ. ಹಾಗೆ ಜೀವನದ ಅಂತಃಸತ್ವವನ್ನು ಕಲಿಸ್ಕೊಡಿ. ನಿಮ್ಮ ಬಂಧುತ್ವ ಬಳಗತ್ವ ಏನು ವಿಚಾರಗಳಿದೆ, ನಿಮ್ಮ ಸಾಂಪ್ರದಾಯಿಕ ಪೂಜಾ ಶೈಲಿ ಅದ್ರ ಬಗ್ಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡಿ. ಸ್ವಲ್ಪ ಪುಸ್ತಕಗಳ ಓದುವಂತಹ ಹವ್ಯಾಸಗಳನ್ನು ಕೊಡಿ. ಧರ್ಮ ಗ್ರಂಥಗಳ ಬಗ್ಗೆ ಪರಿಚಯ ಕೊಡಿ. ಹೀಗಾಗೋದ್ರಿಂದ ಯಾವ ಮಕ್ಕಳು ಹೋಗೋದಿಲ್ಲ. ನೀವು ಸುಮ್ಮನೆ ಬಿಟ್ಬಿಡ್ತೀರ. ಅವ್ರು ಯಾವುದೋ ಪಿಕ್ಚರ್ ನೋಡ್ತಾರೆ, ಯಾವುದೋ ಪ್ರೀತಿ ಅನ್ನೋದು ನೋಡ್ತಾರೆ, ಹೇಗೋ ಹೋಗ್ತಾರೆ, ಅದು ಬೇರೆ ವಿಚಾರ. ಅವರು ಒಂದು ಯಾವ ವಯಸ್ಸು ಹಂಗಿದೆ, ಆ ವಯಸ್ಸಿಗೆ ಹಂಗೆ ಆಡ್ತಾ ಇದ್ದಾರೆ. ಹಾಗಾಗಿ ಅದನ್ನು ಸ್ವಲ್ಪ ಸರಿ ಮಾಡುವಂಥ ಒಂದು ಸ್ಥಿತಿ ನಿಮ್ಮಲ್ಲಿ ಇರುತ್ತೆ. ಖಂಡಿತ ಮಾಡಿ. ಶುಭವಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.